ಪಕ್ಷ ವಿರುದ್ಧ ಅಲ್ಲ ನೋಡಿ. ಈಗ ಆ ರೀತಿ ನನ್ನ ಹೆಸರನ್ನ ನೋಡಿ, ನನ್ನ ಹೆಸರನ್ನ ಹುಚ್ಚು ನಾಯಿ ಜೊತೆಗೆ ತಳ್ಕಾಕ್ಬೇಡ್ರಿ. ಹುಚ್ಚು ನಾಯಿ ಬೊಗಳ್ತಾ ಇರ್ತು. ನಾನು ಹೇಳಿದ್ದೇನು, 2023 ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಏನು ಕಾರಣ ಆತ್ಮಲೋಕನ ಮಾಡಿಕೊಳ್ಬೇಕಂತ ಅಷ್ಟೇ ಹೇಳಿದೆ. ನಾನು ಮೋದಿ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಮಾತಾಡಿಲ್ಲ. ಆತ್ಮಲೋಕನ ಮಾಡಿಕೊಳ್ಬೇಕಂತ ಹೇಳಿದೆ. ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಕರ್ನಾಟಕದಲ್ಲಿ ಹೊಸ ತಂಡ ಬರಬೇಕಂತ ಹೇಳಿದೆ. ಎಷ್ಟು ಮಾತಾಡಿದ್ದೀನಿ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಮೋದಿ ಯಡಿಯೂರಪ್ಪ ವಿರುದ್ಧ ಒಂದೇ ಒಂದು ಮಾತಾಡಿದರೆ, ನೀವು ವಿಡಿಯೋ ತುಣುಕುಗಳು ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಈ ವಿದೇಶ ಸಂದರ್ಭ ಯತ್ನಾಳ್ ಮತ್ತೊಮ್ಮೆ ಸವಾಲಾಗ್ತೀನಿ. 40,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನೀವು ದಾಖಲೆ ಬಿಡುಗಡೆ ಮಾಡಬೇಕು, ಬಹಿರಂಗ ಚರ್ಚೆ ಬನ್ನಿ. ಇಲ್ಲದೇ ಇದ್ದರೆ ರಾಜಕೀಯದಿಂದ ನಿವೃತ್ತಿ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದ.